ಮಾಡ್ಯಾರ. ಗುರುವೇ, ನಿನ್ನ ಹೊರತಾಗಿ ನನಗ ಮತ್ತೊಂದು ಬದುಕಿಲ್ಲ, ನೀನೇ ನನಗ ಗುರುವಾಗಬೇಕಾಗ್ಯದ, ನೀ ನನಗ ಗುರು ಆಗಬೇಕಂತ ನಾನು ಕಾದಿದ್ದೀನಪ್ಪ. ನನಗ ಉಪದೇಶ ಮಾಡು, ನನಗ ಉಪದೇಶ ಮಾಡಬೇಕಾಗ್ಯದ. ನಾನು ನಿನಗ ಉಪದೇಶ ಮಾಡಬೇಕು ಅಂದ್ರೆ ಯಪ್ಪ ತಿಳ್ಕೊ. ಎಷ್ಟು ಚಲೋ ಹೇಳ್ತಾರೆ ಗುರುಗಳು. ನಾನು ನಿನಗ ಉಪದೇಶ ಮಾಡಬೇಕು ಅಂದ್ರೆ ನೀ ಖಾಲಿ ಅದೆಯೋ ತುಂಬಿಯೋ ನನಗೆ ಗೊತ್ತಾಗಬೇಕು. ಕೊಡದಾಗ ನೀರು ಹಾಕಬೇಕಂದ್ರೆ ಕೊಡ ಖಾಲಿ ಇರಬೇಕಿಲ್ಲ. ಕೊಡ ತುಂಬಿತ್ತಂದ್ರೆ ನೀರು ಮತ್ತೆ ಹಾಕ್ತಿದ್ರು. ಕೊಡ ಖಾಲಿ ಇರಬೇಕು. ಹೆಂಗೆ ಖಾಲಿ ಆಗಬೇಕಂದ್ರೆ ವಿನಯಪೂರ್ವಕವಾಗಿ ಖಾಲಿ ಆಗಬೇಕೆ ವಿನಃ ಪ್ಲಾಸ್ಟಿಕ್ ಕೊಡ ಆಗಬಾರ್ದು, ತಾಮ್ರದ ಕೊಡ ಆಗಬೇಕು. ಏನಾಗಬೇಕವ್ವ? ಪ್ಲಾಸ್ಟಿಕ್ ಕೊಡ ಅಲ್ಲ, ತಾಮ್ರದ ಕೊಡ. ಪ್ಲಾಸ್ಟಿಕ್ ಕೊಡನ ಬಾವಿ ದಂಡಿಗೆ ತಗೊಂಡು ಹೋಗಿ ಪ್ಲಾಸ್ಟಿಕ್ ಈ ಮೊಬೈಲ್ ಕಳೆದದಂತ ಭಾಳ ಖುಷಿ ಆಯಿತು. ಶರಣ ಬಸಪ್ಪ ಇಂಥ ಪವಾಡ್ಗಳು ಮಾಡಕತ್ತಾನ. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕಾಗ್ಯದ್ರಿ? 5 ರೂಪಾಯಿ ಸಿಕ್ಕರೆ ನಂದು ಅಂತ ಮನೆಗೆ ಹೊತ್ಕೊಂಡು ಹೋಗಿರ್ಚಿ ನಾವು. ಈ ಮೊಬೈಲ್ ಏನಾಗ್ಯದ? ಸಿಕ್ಕದ. ಈ ಮೊಬೈಲ್ ಯಾರ್ದು? ಅವರೇ ಬರ್ರಿ, ಮತ್ತು ನಂದು ಕಳೆದಂತ ಹೊಸ ಮಂದಿ ಬರಂಗೈತಿ. ಯಾರ್ದದ ಅವರಷ್ಟೇ ಬರ್ರಿ, ಅವರಿಗೆ ಮಾತ್ರ ಈ ಮೊಬೈಲ್ ಸಿಗುತ್ತೆ, ಇನ್ನು ಉಳಿದವ್ರಿಗಲ್ಲ. ಹಾಂ, ಏನು ಹೇಳಬೇಕಾಯ್ತು? ಕೊಡ ಭಾಳ ಚಲೋ. ಪ್ಲಾಸ್ಟಿಕ್ ಕೊಡ ಈಗೆಲ್ಲ ನೀವು ಬಳಸಾಕತ್ತೀರಲ್ಲ. ಇವ್ರೇನು ಮ್ಯಾಲೆ ಚಲೋ ಸೆರೆಗೆ ಹಾಕೊಂಡು ಕುಂತಾರಲ್ಲ ನಮ್ಮ ತಾಯಂದರು, ಅವರೆಲ್ಲ ತಾಮ್ರದ ಕೊಡ ಬಳಸ್ಯಾರ. ಮತ್ತು ಹೊಸ ಮಂದಿ ಹಾಕ್ಕೊಳಂಗೈತ್ರಿ. ನಡೆಯಲ್ಲ, ಅವು ಮುಗಿತ. ಹಳೀವ್ರು ಏನು ಅದೀರಿ, ನೀವೆಲ್ಲ ತಾಮ್ರದ ಕೊಡ ಬಳಸ್ದವ್ರು ಅದಿ. ತಾಮ್ರದ ಕೊಡ, ಪ್ಲಾಸ್ಟಿಕ್ ಕೊಡ ಎರಡು ಬಾವಿ ದಂಡಿಗೆ ತಗೊಂಡು ಹೋರು. ಸುಮ್ಮನೆ ಉದಾಹರಣೆ ಕೊಡ್ತೀನಿ ನಿಮ್ಮದೇ. ಪ್ಲಾಸ್ಟಿಕ್ ಕೊಡನ ಒಯ್ದು ಕಟ್ಟಿ ಒಳಗೆ ಬಿಡ್ರಿ. ಪ್ಲಾಸ್ಟಿಕ್ ಕೊಡನ ಕಟ್ಟಿ ಬಾವಿ ಒಳಗೆ ಬಿಡ್ರಿ. ಯಪ್ಪ ಏನಾಯ್ತು? ಓಸು ಮಂದಿ ಈ ಕಡೆ ಲಕ್ಷ ಈ ಕಡೆ ಅದ. ಅಲ್ಲಿ ಕಡೆ ಕರ್ಕೊಂಡು ನಾನು ಶರಣ ಬಸವೇಶ್ವರ ಮಹಾರಾಜ್ ಕಿ. ಪ್ಲಾಸ್ಟಿಕ್ ಕೊಡನ ಕಟ್ಟಿ ಬಾವ್ಯಾಗ ಬಿಡ್ರಿ. ಏನು ಮಾಡ್ತದ ಗೊತ್ತ? ನೆಟ್ಟಿಗೆ ಹೋಗಿ ನಿಂದಿರ್ತದ. ನೋಡಿರಿ, ಪ್ಲಾಸ್ಟಿಕ್ ಕೊಡನ ಕಟ್ಟಿ ಬಾವ್ಯಾಗ ಬಿಡ್ರಿ, ನೆಟ್ಟಿಗೆ ಹೋಗಿ ನಿಂದಿರ್ತದ. ನೀವೇನು ಮಾಡ್ತೀರಿ? ಅದು ನೆಟ್ಟಿಗೆ ನಿಂತದಂತ ಮ್ಯಾಲ ಕೆಳಗೆ ಎತ್ತೆತ್ತಿ ಬಡಿಚ್ರಿ. ನೀ ತುಂಬುತನ ನಾ ಬಿಡಂಗಿಲ್ಲ ಅಂಥೇಳಿ ಆ ಕೊಡಕ್ಕೆ, ಪ್ಲಾಸ್ಟಿಕ್ ಕೊಡಕ್ಕೆ ಎತ್ತೆತ್ತಿ ಬಡ್ದು ತುಂಬುತ್ತೀರಿ. ನೀವು ಎಷ್ಟೇ ತುಂಬುತ್ತೀರಿ ಅಂದ್ರೂ, ಎಷ್ಟೇ ಅದಕ್ಕೆ ಬಡ್ದು ನೀರು ತುಂಬಿಕೊಳ್ತೀರಿ ಅಂದ್ರೂ ಹೊಳ್ಳಿ ಮ್ಯಾಲ ಬರೋ ಕಾಲಕ್ಕೆ ಅದು ಅರ್ಧ ಆಗಿನೇ ಬರ್ತದ, ಮ್ಯಾಲಿಂದ ನೀರು ಹೋಗಿನೇ ಬರ್ತದ. ಇದು ಪ್ಲಾಸ್ಟಿಕ್ ಕೊಡ ಇದ್ದಂಗೆ. ಇನ್ನು ತಾಮ್ರದ ಕೊಡನೂ ಬಿಡ್ರಿ, ಹಿಂಗೆ ಬಿಡೋದೇ ತಡ ಅದು ನೆಟ್ಟಿಗೆ ನಿಂದ್ರಲ್ಲ, ಪಟಕ್ಕನ ತುಂಬಿಕೊಂಡು ಬಿಡುತ್ತೆ. ನೋಡಿರಿ, ತಾಮ್ರದ ಕೊಡನ ಸುಮ್ಮನೆ ಒಳಗೆ ಬಿಟ್ಟು ಬಿಡ್ರಿ, ಅದು ತುಂಬಿಕೊಂಡು ಬಂದೇ ಬಿಡ್ತದ. ಅದಕ್ಕೇನು ಎತ್ತೆತ್ತಿ ಬಡಿಯಂಗಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಹಿಂಗೆ ಎಳೆಯೋದೇ ತಡ ಎಷ್ಟು ತುಂಬಿರ್ತದ ಅಷ್ಟು ತುಂಬಿದ ಕೊಡದ ಉಪಾದಿಯೊಳಗೆ ಬಂದು ಬಿಡ್ತದ. ಹೇಳುವ
ತಾತ್ಪರ್ಯ ಏನು ಅಂದ್ರೆ ನಾವು ಓದಿವನ್ನುವಂಥ ಭಾವ ನಮ್ಮೊಳಗಿರಬಾರದು, ನಾ ಕಲಿತೀವಿ ಅನ್ನುವಂಥ ಭಾವ ನಮ್ಮೊಳಗಿರಬಾರದು. ಅದಕ್ಕೆ ಗುರುಗಳು ಶರಣ ಬಸವನಿಗೆ ಕುಂದಿರಿಸಿ ಉಪದೇಶ ಮಾಡಕತ್ತಾರ. ಹೇ ಶರಣ ಬಸವ, ನೀನು ಖಾಲಿ ಅದೆಯೋ ತುಂಬಿಯೋ? ಅಕಸ್ಮಾತ್ ತುಂಬಿದ್ರ ಪ್ಲಾಸ್ಟಿಕ್ ಕೊಡದಂಗದಾನೋ ಅಥವಾ ತಾಮ್ರದ ಕೊಡ ಇದ್ದಂಗದೆಯೋ ಅಂತ ಟೆಸ್ಟ್ ಮಾಡಿ ಆ ಶರಣ ಬಸವನಿಗೆ ನೀ ಪ್ಲಾಸ್ಟಿಕ್ ಕೊಡ ಅಲ್ಲಪ್ಪ, ನೀ ತಾಮ್ರದ ಕೊಡ ಅಂತ ಆತನಿಗೆ ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಶಿಶುನಾಳದೀಶನು ತಿದ್ದಿ ಮಾಡಿದ ಕೊಡ, ಬುದ್ಧಿವಂತರು ತಿಳಿದು ಮಾಡಿದಂತ ಕೊಡ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ದಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚತದ. ದಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಆರು ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ, ಆರು ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ. ಮೂರು ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ, ಮೂರು ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಶಿಶುನಾಳದೀಶನು 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 ತಿದ್ದಿ ಮಾಡಿದ ಕೊಡ, ಬುದ್ಧಿವಂತರು ತಿಳಿದು ಮಾಡಿದಂತ ಕೊಡ. ಬುದ್ಧಿವಂತರು ತಿಳಿದು ಮಾಡಿದಂತ ಕೊಡ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ದಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ. ದಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ. ಎಂತ ಚಂದುಳ್ಳ ಕೊಡವ, ಎಂತ ಚಂದುಳ್ಳ ಕೊಡವ. ಇಂಥ ಕೊಡ ಜೋಪಾನವಾಗಿ ಇಟ್ಕೋಬೇಕಾಗ್ಯದ. ಕೊಡ ಅಂದ್ರೆ ಶರೀಫ ಸಾಹೇಬ್ರು ಬ್ಯಾರೆ ವಿಚಾರ ಹೇಳಾಕತ್ತ. ನಿಮ್ಮ ಮನ್ಯಾಗ ನೀರು ತುಂಬಿಟ್ಟು ಬಂದಿರುವಂಥ ಕೊಡದ ಬಗ್ಗೆ ಅವರು ಮಾತಾಡಕತ್ತಿಲ್ಲ, ಈ ದೇಹ ಅನ್ನುವಂಥ ಕೊಡದ ಬಗ್ಗೆ ಮಾತಾಡಕತ್ತಾರ. ಈ ದೇಹ ಅನ್ನುವಂಥ ಕೊಡ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ಗುರುವಿನ ಪಾದವನ್ನು ನಂಬಬೇಕು. ಶರಣ ಬಸವೇಶ್ವರರಿಗೆ ಗುರುಗಳು ಹೇಳುತ್ತಿದ್ದಾರೆ, ಪಂಚಕಲಶಗಳನ್ನು ಹೂಡಿ ದೀಕ್ಷೆಯ ಕಾರ್ಯಕ್ರಮವನ್ನು ಮಠದೊಳಗೆ ಹಮ್ಮಿಕೊಂಡಿದ್ದಾರೆ. ಕಲಕೇರಿಯ ಮರುಳಾರಾಧ್ಯರು ಶರಣ ಬಸವನಿಗೆ ಲಿಂಗವನ್ನು ಕೊಡುವ ಕಾಲಕ್ಕೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನು ಉಪದೇಶ ಮಾಡಿದ್ದಾರೆ. ಆ ಅಷ್ಟಾವರಣದೊಳಗೆ ಮೊಟ್ಟ ಮೊದಲನೆಯಾಗಿ ಬರುವಂಥದ್ದು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಆಮೇಲೆ ವಿಭೂತಿ, ರುದ್ರಾಕ್ಷಿ, ಮಂತ್ರ. ಈ 8 ಉಪದೇಶ ಮಾಡ್ತಿದ್ದಾರೆ ಗುರುಗಳು. ಗುರುವಿನ ಪಾದವನ್ನು ನಂಬಬೇಕಾಗ್ಯದ. ಹೇ ಶರಣ ಬಸವ, ಗುರು ಅಂದ್ರೆ ಸಾಮಾನ್ಯನಲ್ಲಪ್ಪ.
ಸಾರೆ ಚೆಲ್ಯಾದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಮುಂದೆ ನೋಡಿದರೆ ನಿಂದಿಹುದು, ಹಿಂದೆ ನೋಡಿದರೆ ಬಂದಿಹುದು. ಸಾರೆ ಚೆಲ್ಯಾದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಹೇ ಶರಣ, ಗುರು ಅಂದ್ರೆ ಸಾಮಾನ್ಯನಲ್ಲಪ್ಪ. ಗುಕಾರಸ್ಥಂಧಕಾರಸ್ಯ ರುಕಾರಸ್ತನ್ನಿರೋಧಕ ಅಂಧಕಾರ ನಿರೋಧಿತ್ವಾದ್ ಗುರು ರೀತ್ಯ ಭಿದೀಯತೆ. ಗುರು ಅನ್ನುವಂಥ ಎರಡು ಪದ, ಗು ಅಂದ್ರೆ ಕತ್ತಲು, ರು ಅಂದ್ರೆ ಹೊಡೆದೋಡಿಸುವವ. ಯಾರು ಕತ್ತಲೆಯನ್ನು ಹೊಡೆದೋಡಿಸ್ತಾರ ಅವರಿಗೆ ಗುರು ಅಂತ ಕರೀತಾರ ಶರಣ. ಅಂಥ ಗುರುವಿನ ಪಾದವನ್ನು ನಂಬಬೇಕೆ ವಿನಃ ಮತ್ತೊಂದನ್ನಲ್ಲ. ಉದಾಹರಣೆ ಕೊಡ್ಸಿ. ನೆಲೊಗಿಯೊಳಗಿನ ಇರುವಿ ನೋಡಿರಿಲ್ಲ, ಇರುವಿಗೆ ದಿಲ್ಲಿಗೆ ಹೋಗಬೇಕಂತ ಮನಸ್ಸಾಯ್ತು. ಎಲ್ಲಿಗೆ? ದಿಲ್ಲಿ. ಇರುವಿ ದಿಲ್ಲಿಗೆ ಮುಟ್ಟುತ್ತದ? ನಿಮ್ಮ ಮನಿನೇ ಮುಟ್ಟಲ್ಲ. 10 ಸಲ ನಿಮ್ಮ ಕೈಯಾಗ ಬಿದ್ದು ಸತ್ತು ಹೋಗಿರ್ತದೆ. 10 ಸಲ ಸಾಯ್ತದ, ಒಂದೇ ಸಲ ಅಲ್ಲ, 10 ಸಲ. ಸುಮ್ಮನೆ ಕಾಲಿಟ್ರೆ ಸಾಕು, 10 ಸಲ ಸತ್ತು ಹೋಗುತ್ತೆ ಇರುವಿ. ಆ ಇರುವಿ ದಿಲ್ಲಿಗೆ ಹೋಗಬೇಕಂತ ಮನಸ್ಸು ಮಾಡ್ತು, ಹೋಗ್ತದ? ಹೋಗಲ್ಲ. ಆದ್ರೆ ನಾ ಹೇಳ್ತೀನಿ ಹೋಗ್ತದೆ. ಏನು ಮಾಡ್ತದ? ಹೆಂಗೆ ಹೋಗ್ತದಂತೀರಿ? ಇಲ್ಲೇನು ಕುಂತಾರಲ್ಲ ಅಜ್ಜ, ಇವ್ರ ಕಾರ್ಯಕ್ರಮ ಮುಗಿಸ್ಕೊಂಡು ದಿಲ್ಲಿಗೆ ಹೋಗೋರು ಅದಾರ. ಎಲ್ಲಿಗೆ? ಅವ್ರು ದಿಲ್ಲಿಗೆ ಹೋಗೋರು ಅದಾರ. ಅವ್ರದ್ದು ಲುಂಗಿ ಹತ್ಕೊಂಡು ಇರಿಬಿ ಕುಂತ್ರ ಹೋಗ್ತದ? ಹೋಗಲ್ಲ. ಒಂದೇ ನಿಮಿಷನೇ ಬದಲ ಹೋಗಲ್ಲ ಅಂದ್ರೆ ಈಗ ಹೊಳ್ಳಿ ಹೋಗುತ್ತಾ? ಇರುಬಿ 10 ಸಲ ಸಾಯ್ತದ ಕಾಲಾಗ ಸಿಕ್ಕು. 1 ನಿಮಿಷದ ಹಿಂದೆ ಹೋಗಲ್ಲ ಅಂದಿರೋರು 1 ನಿಮಿಷನಾಗ ಹೋಗುತ್ತಂತೀರಿ. ಹೇಳುವ ತಾತ್ಪರ್ಯ ಏನು ಅಂದ್ರೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ನಾವು ಏನು ಹಿಡ್ಕೊಳ್ಬೇಕನ್ನೋದು ಬಹಳ ಮುಖ್ಯ ಆಗ್ತದೆ. ಇರುಬಿ ಹಿಡ್ದಂಗೆ ಹಿಡಿಬೇಕು. ಹಂಗೆ ಇರುಬಿ ಹಿಡ್ದಂಗೆ ಹಿಡಿಬೇಕಂದ್ರೆ ಇರುಬಿ ಕಚ್ಚೋ ಕಾಲಕ್ಕೆ, ಇರುಬಿ ಕಚ್ಚೋ ಕಾಲಕ್ಕೆ ಹಿಂಗೆ ಹೊಸಿರಿ ರುಂಡ ಮುಂದೆ ಕುಂದಿರ್ತದ, ಮುಂಡಷ್ಟೇ ಕಿತ್ತಿ ಬಂದಿರ್ತದೆ. ಅಷ್ಟು ಗಟ್ಟಿ ಹಿಡ್ಕೊಳ್ತಿದ್ದ ಇರಿಬಿ. ಇರಿಬಿ ಹಿಡ್ಕೊಳ್ಳಾರ್ದು ಹಿಡ್ಕೊಳ್ತು ಅಂದ್ರೆ ರುಂಡ ಹಂಗ ಕುಂದಿರ್ತದ, ಮುಂಡಷ್ಟೇ ಕಿತ್ತಿ ಬರ್ತದ. ಅವಾಗ ನೀವಂತಿರ್ತೀರಿ ಎಷ್ಟು ಗಟ್ಟಿರ ಹಿಡ್ಕೊಂಡದ ಅಂತ. ನಾನು ಹೇಳುವ ತಾತ್ಪರ್ಯ, ಯಾರು ದಿಲ್ಲಿಗೆ ಹೊಂಟಾರ, ದಿಲ್ಲಿಗೆ ಹೋಗೋರು ಲುಂಗಿ ಹಿಡ್ಕೊಂಡ ಕುಂತ್ರನೆ 1 ತಾಸಿನಾಗ ಫ್ಲೈಟ್ನಾಗ ಎಲ್ಲಿಗೆ ಹೋಯ್ತು? ದೆಹಲಿಗೆ ಹೋಯ್ತು, ದಿಲ್ಲಿಗೆ ಹೋಯ್ತು. ಹಂಗ ಗುರುವಿನ ಪಾದವನ್ನು ಯಾರು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರ 1 ತಾಸಲ್ಲ 1 ನಿಮಿಷನಾಗ ಪರಮಾತ್ಮನ ಪಾದಕ್ಕೆ ಬಿದ್ದ ತೀರ್ತೀವಿ. ಇದು ಗುರುವಿನ ತಾಕತ್ತದ, ಗುರುವಿನ ತಾಕತ್ತ. ಗುರು ಅಂದ್ರೆ ಸುಮ್ಮನೆ ತಿಳ್ಕೊಂಡು ಬಿಟ್ಟಿರೆ ಸಾಮಾನ್ಯನಾಗಿರುವಂಥವನಲ್ಲ. ಗುರುವಿನ ಜೊತೆಗೆ ಅಪ್ಪಿ ತಪ್ಪಿಯೂ ಸಹಿತ ಕನಸು ಮನಸ್ಸಿನೊಳಗೂ ಹುಡುಗಾಟಿಗೆಯ ಮಾತುಗಳನ್ನು ಆಡಬಾರ್ದು. ಗುರು ಅಂದರೆ ಏನು ತಿಳ್ಕೊಂಡು? ಅಂಥಿಂಥ ಗುರು ಸಾಮಾನ್ಯನಲ್ಲಪ್ಪ. ಹೇ ಶರಣ, ಗುರುನಾಥ ನನ್ನ ನಂಬೋ. ಗುರುವಿನ ಹೊರತಾಗಿ ಮತ್ತೊಂದಿಲ್ಲ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ಗುರು ಎಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ. ಗುರು ನಮ್ಮ ಬಾಳಿಗೆ ಸ್ಫೂರ್ತಿ, ಗುರು ಜಗಜ್ಯೋತಿ. ಗುರುವಿನಿಲ್ದ ನಮಗೆ ಜ್ಞಾನ, ಗುರು
ಜ್ಞಾನ ಗುರುವಾಕ್ಯ ಮಾಡೋ ನೀ ಮನನ ಗುರು ನಮ್ಮ ಪ್ರಾಣ ಗುರು ಬಾಳ ಅಂತಃಕರುಣ ಗುರು ಬಲವ ಗಳಿಸೋ ಜಾಣ ಗುರು ಇದ್ದರೆ ಈ ಜೀವನ ಹಿಡಿದಿವೆ ಚರಣ ಏನು ಹೇಳಲಿ ಏನು ಹೇಳಲಿ ಗುರುವಿನ ಮಹಿಮಾ ಗುರು ವಿದ್ಯಾ ವಿನಯ ನೋಡು ಗುರುದೇವ ನಮ್ಮ ಬೆಳಕು ಗುರು ಮನದ ತೊಳೆಯುವ ಕೊಳಕು ಗುರು ನಂಬಿರಬೇಕು ಗುರು ಸರ್ವ ಸಂಪನ್ನರು ಗುರು ನಮಗೆ ಬೇಕೇ ಬೇಕು ಗುರು ಬೇಕು ಮನುಜ ಜನ್ಮಕ ಗುರು ಶಕ್ತಿ ಸಾಕು ಏನು ಹೇಳಲಿ ಏನು ಹೇಳಲಿ ಗುರುವಿನ ಮಹಿಮಾ ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ ಗುರುದೇವೋ ಮಹೇಶ್ವರ ತಮ್ಮ ಗುರುದೇವೋ ಮಹೇಶ್ವರ ತಮ್ಮ ಅಂಥ ಗುರು ಸಾಮಾನ್ಯನಲ್ಲ. ನರನನ್ನ ಹರನನ್ನಾಗಿ ಮಾಡ್ತಾ ನರನನ್ನ ಹರನನ್ನಾಗಿ ಮಾಡುವಂಥ ಸಾಮರ್ಥ್ಯ ಗುರುವಿನೊಳಗದೆ. ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವ ಸಾಮರ್ಥ್ಯ ಗುರುವಿನೊಳಗದೆ. ಆ ಗುರುವಿನ ಭಕ್ತಿಗೆ ಗುರುವಿನ ಶ್ರದ್ಧೆಗೆ ನಾವು ಪಾತ್ರರಾಗಬೇಕು. ಮೊದಲು ಶಿಶುನಾಳ ಶರೀಫ ಸಾಹೇಬ ಗೋವಿಂದ ಭಟ್ಟನ ಹತ್ತಿರ ವಿದ್ಯೆ ಕಲಿಬೇಕು ಅಂತ ಹೋಗುವ ಕಾಲಕ್ಕೆ ಕಟ್ಟಿ ಮೇಲೆ ಕುಂತ ಮಂದಿ ಮಾತಾಡಕತ್ತಿತ್ತು. ಕಟ್ಟಿ ಮೇಲೆ ಕುಂತ ಮಂದಿ ಮಾತಾಡಕತ್ತಿದ್ರು. ನೋಡಲ್ಲಿ ಸಾಬು ಹೊಂಟಾನ ಸಾಬು ಹೊಂಟಾನ ಸಾಬು ಹೊಂಟಾನ ಅಂತ. ಇಸ್ಲಾಂ ಧರ್ಮದವನಾಗಿರುವಂಥ ಶರೀಫ ಸಾಹೇಬಗ ಕಟ್ಟಿ ಮೇಲೆ ಕುಂತ ಮಂದಿ ಹಿಯಾಳ್ಸಾಕತ್ತಿದ್ರು. ಸಾಬು ಹೊಂಟ ನೋಡು ಸಾಬು ಹೊಂಟ. ಈ ಮಾತುಗಳನ್ನು ಕೇಳಿರುವಂಥ ಶರೀಫ ಕಣ್ಣೀರ ಕಪಾಳಕ್ಕೆ ಬರುತ್ತಾವ. ಕಣ್ಣೀರ ಕಪಾಳಕ್ಕೆ ಬಂದು ಗೋವಿಂದ ಭಟ್ಟನ ಹತ್ತಿರ ಮುಂದೆ ಹೋಗಿ ನಿಂತಾಗ ಗುರುನಾಥನಾದ ಗೋವಿಂದ ಭಟ್ಟ ತಲೆ ಮ್ಯಾಲ ಕೈ ಆಡಿಸಿ ಕೇಳ್ತಾನ, ಮಗ ಬಾಳ ಶಿಷ್ಯ ಯಾಕಪ್ಪ ಯಾಕಚ್ಚಿ ಏನಾಗ್ಯದ ಹೇಳಿ. ಇಷ್ಟು ಹೇಳೋದೇ ತಡ ಶಿಷ್ಯ ಶರೀಫ್ಗ ದುಃಖ ಉಮ್ಮಳಿಸಿ ಬರ್ತದೆ. ಯಾವಾಗ ದುಃಖ ಉಮ್ಮಳಿಸಿ ಬರ್ತದೋ ಬಂದಿರುವ ಕಾಲಕ್ಕ ಗೋವಿಂದನಾಥ ಕೇಳ್ತಾನ ಭಟ್ರು, ಯಾಕಪ್ಪ ತಮ್ಮ ಏನಾಗ್ಯದ ಹೇಳು. ಯಪ್ಪ ಏನಿಲ್ಲ, ನನ್ನಿಂದ ನಿಮಗ ಮಾತನಿಸ್ದಂಗ ಆಗಕತ್ತದಪ್ಪ. ಸಾಬಗ ಪಾಠ ಕಲಿಸ್ತಾನಂತ ಇವ ಗೋವಿಂದ ಭಟ್ಟ, ಇವ ಬ್ರಾಹ್ಮಣ, ಅವ ಇಸ್ಲಾಮ, ಇವರಿಬ್ರು ಸೇರಿ ಸಮಾಜ ಹಾಳು ಮಾಡಕ್ಕೆ ನಿಂತಾರ ಅಂತ ಕಟ್ಟಿ ಮ್ಯಾಲ ಕುಂತ ಖಾಲಿ ಮಂದಿ ಮಾತಾಡಕ್ಕೆ. ಮಂದಿ ಮಾತ ಕಟ್ಟಿ ಮ್ಯಾಲ ಕುಂತವ್ರ ಮಾತ ಯಾವಾಗಲೂ ಹಿಂಗ ಇರ್ತಾವ ಗೊತ್ತು. ಕಟ್ಟಿ ಮ್ಯಾಲ ಒಂದು 3-4 ಮಂದಿ ಕುಂತಾರ ಅಂದ್ರೆ ತಿಳ್ಕೊಂಡು ಬಿಡ್ರಿ, ಅವ್ರು ಯಾರೇ ತಮ್ಮ ಮನೆ ಬಗ್ಗೆ ಮಾತಾಡ್ತಿರ್ತಾರೆ. ಅಲ್ಲಿ ಯಾರು ಇರಂಗಿಲ್ಲ ಅವ್ರದೇ ಮಾತಾಡ್ತಿರ್ತಾರೆ. ಹೌದಿಲ್ಲ? 4 ಮಂದಿ ಕುಂತಿದ್ರೆ 4 ಮಂದಿ ಆಕಿ ಹಂಗ ಇವ ಹಿಂಗ, ಆಕಿಯ ಮಗಳ ಹಂಗ ಇವನ ಮಗ ಹಿಂಗ. ಅವ್ರ ಮನ್ಯಾಗ ಬಿದ್ದಿರ್ತದ ತಾಟನ್ಯಾಗ ನೊಣ, ಮಾತಾಡ್ತಿರ್ತಾವ ಮಾರುದ್ದ. ಕಟ್ಟಿಗೆ ಕುಂತ ಮಾತು 4 ಮಂದಿ ಕುಂತ್ರ ಸಾಕು, ಇನ್ನೊಬ್ರದೇ ಮಾತು ಚಲು. ಅದಕ್ಕೇನು ರೊಕ್ಕ ರೂಪಾಯ ಏನ್ರಿ ಇರ್ತದೆ? ಏನಿಲ್ಲ.
ಪುಗುಶಟ್ಟೆ ಮಾತಾಡೋದೇ ಆಡೋದೇ. 4 ಮಂದಿಯಾಗ ಒಬ್ಬರು ಎದ್ದು ಹೋದ್ರು ಅಂದ್ರೆ ಎಷ್ಟು ಮಂದಿ ಉಳಿತಾರ? ಆ 3 ಮಂದಿ ಯಾರ ಬಗ್ಗೆ ಮಾತಾಡ್ತಾರ? ಯಾರ ಬಗ್ಗೆ? ಪಕ್ಕ ನೀವೆಲ್ಲ ಜಾಂಡ್ರಾಗಿರಂಸ. ಏನಾಗಿರಿ? ಜಾಂಡ್ರಾಗಿರಿ. 3 ಮಂದಿಯಾಗ ಇನ್ನೊಬ್ಬಕ್ಕೆ ಎದ್ಲು ಹೋದ್ರಂದ್ರೆ ಅವ್ರು ಯಾರ ಬಗ್ಗೆ? ಲಾಸ್ಟಿಗೆ ಉಳಿಯೋದು ಎಷ್ಟು ಮಂದಿ? ಆಕಿನ್ನು ಸುಮ್ಮನೆ ಒಳಗೆ ಹೋಗೋ ಕಾಲಕ್ಕೆ ಹೋಗಂಗಿಲ್ಲ, ಹೋಗೋ ಕಾಲಕ್ಕೆ ಒಣ ವಟ ಅನ್ಕೊಂತಾನೆ ಹೋಗ್ತಾಳ. ಚಲೋ ಮಾತು ನಡೆದಿತ್ತು, ಈಗ ಎದ್ದು ಹೋಗಬೇಕೇನಿಕ್ಕಿ ಅಂತಲೇ ಹೋಗ್ತಾಳು ಹೊರತಾಗಿ ಮಾತು. ನಾ ಕೇಳ್ತೀನಿ ನಿಮಗೆ ಪ್ರಶ್ನೆ, ನಿಮ್ಮ ಮನೆ ಚಾ, ನಿಮ್ಮ ಮನೆ ನೀರು, ನಿಮ್ಮ ಮನೆ ಊಟ, ನಿಮ್ಮ ಮನೆ ಜೋಳ, ನಿಮ್ಮ ಮನೆ ರೊಟ್ಟಿ, ನಿಮ್ಮ ಮನೆ ಅನ್ನ ಉಂಡು ಇನ್ನೊಬ್ಬರ ಮನೆ ಮಾತಾಡ್ತಿರಲ್ಲ, ನೀವೆಂಥವ್ರು? ತಿಳಿತಿಲ್ಲ ಹೇಳೋದು. ಎಲ್ಲ ನಿಮ್ಮದು ಉಂಡು ಮಾತಾಡೋದು ಇನ್ನೊಬ್ಬರದು. ನಮ್ಮ ಮನೆ ಹೆಂಗದ ಅನ್ನೋದು ನಮಗೆ ಗೊತ್ತಿಲ್ಲ. ಅವ ಹಂಗ, ಇವ ಹಿಂಗ, ಆಕಿ ಹಂಗ, ಈಕಿ ಹಿಂಗ, ನೀವು ಹೆಂಗ? ಬೇಕಲ್ಲ, ಪ್ರಶ್ನೆ ಮಾಡಬೇಕಿಲ್ಲ. ಅವ್ರ ಹಂಗ ಇವ್ರ ಹಂಗ ಅನ್ನೋದಾಗೆ ಬದುಕಾಗ್ಯದ. ನಾ ಹಂಗ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ಯದ. ಗೋವಿಂದನಾಥ ಶಿಷ್ಯಗ ಹೇಳ್ತಿದ್ದಾನ, ಬಾಳ ಶಿಷ್ಯ, ಮಗ, ತಮ್ಮ ಚಿಂತೆ ಮಾಡಬೇಡೋ. ಕಟ್ಟಿ ಮೇಲೆ ಕುಂತವ್ರ ಮಾತು ಯಾವತ್ತೂ ಕಟ್ಟೆಗೆ ಉಳಿತಾವ. ನಿನ್ನಂಗ ಸಾಧನೆ ಮಾಡಕ್ಕೆ ಬರಂಗಿಲ್ಲ. ಅವ್ರು ಯಾವಾಗ ನಿನಗೆ ಸಾಬ ಅಂದಾರಂದ ಮ್ಯಾಲ ಸಾ ಮುಂದೆ ಪೂಜೆ ಕೊಟ್ಟ ಬರಿತೀನಿ, ಸಾಂಬ ಆಗತ್ತ. ಸಾಂಬ ಅಂದ್ರೆ ಪರಮಾತ್ಮ ಇದ್ದಂಗ, ನಾನು ನಿನಗೆ ಪರಮಾತ್ಮ ಮಾಡ್ತೀನಂತ ಆಶೀರ್ವಾದ ಮಾಡದ. ಮಾತಾಡಿದವ್ರು ಮಣ್ಣಾಗಿ ಹೋದ್ರು. ಅನಿಸ್ಕೊಂಡಿರುವಂಥ ಪುಣ್ಯಾತ್ಮ ಇವತ್ತಿಗೂ ಆತನ ಪುರಾಣ ನಾವೆಲ್ಲ ಕೇಳ್ತೀವಿ. ನಮ್ಮಂಥ ಸಾವಿರ ಮಂದಿ ಪುರಾಣ ಹೇಳ್ತಾರೆ. ಹೇಳುವ ತಾತ್ಪರ್ಯ ಇನ್ನೊಬ್ಬರದ ಮಾತಾಡಿ ಬಾಯಿ ಹೊಲಸು ಮಾಡ್ಕೊಬ್ಯಾಡ. ಹಂಗ ಗುರು ಮನಸ್ಸು ಮಾಡಿದ್ರೆ ಸಾಕು, ನರ ನನ್ನ ಹರನನ್ನಾಗಿ ಮಾಡ್ತಾನೆ, ಮಾನವ ನನ್ನ ಮಹಾದೇವನನ್ನಾಗಿ ಮಾಡಿಬಿಡ್ತಾನ. ಅಂಥ ಗುರುವಿನನ್ನ ನಂಬೋ. ಯಾರು ಹೇಳ್ತಿದ್ದಾರೆ? ನಾನಲ್ಲ. ಕಲಕೇರಿಯ ಮರುಳಾರಾಧ್ಯರು ಶರಣ ಬಸವನಿಗೆ ಉಪದೇಶವನ್ನು ಕೊಡ್ತಿದ್ದಾರೆ. ಉಪದೇಶ. ಗುರು ಅಂಥ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿರ್ತಾನಪ್ಪ. ಆತನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ಬೇಡ. ಗುರುವ ನರನೆಂದವಗೆ, ಹರನ ಶಿಲೆಯೆಂದವಗೆ, ಪಾದೋದಕ ಎಂಜಲೆಂದವಂಗೆ, ದ್ರವರವ ನರಕ ತಪ್ಪದು ಕಾಣ ಸರ್ವಜ್ಞ. ಅಷ್ಟು ಸುಲಭಲ್ಲ. ಗುರು ಯಾವ ರೂಪದೊಳಗೆ ಬರ್ತಾನ ಗೊತ್ತಿಲ್ಲ. ಅಂಥ ಗುರುವಿನನ್ನ ನಂಬೋ ಅಂತ ಹೇಳಿ ಗುರುನಾಥನಾದ ಕಲಕೇರಿಯ ಮರುಳಾರಾಧ್ಯರು ಶರಣ ಬಸವನಿಗೆ ಕೂರಿಸಿ ಅಷ್ಟಾವರಣದ ಮೊದಲನೆಯ ಅಂಗವಾದ ಗುರುವಿನ ಬಗ್ಗೆ ಉಪದೇಶವನ್ನು ಕೊಟ್ಟು ಮುಂದೆ ಹೇಳ್ತಾರೆ, ಅಂತಪ್ಪ ಸದ್ಗುರು ಮದ್ಗುರು ಚಿದ್ಗುರು ಏನು ಮಾಡ್ತಾನಂದ್ರ ಅಂಗೈಯೊಳಗ ಲಿಂಗವನ್ನು ಕೊಟ್ಟು ಉಪದೇಶವನ್ನು ಮಾಡ್ತಾನೆ. ಆ ಲಿಂಗ ಸಾಮಾನ್ಯವಾಗಿರುವಂಥ ಲಿಂಗವಲ್ಲಪ್ಪ. ಜಗದಗಲ ಮುಗಿಲಗಲ ಮಿಗೆ ಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ನೋಡ್ರಿ, ಬಸವಣ್ಣನವ್ರ ವಚನ ಓದಬೇಕು, ಹಂಗೆ ಹುಚ್ಚಿಡಿಸ್ತದೆ. ಜಗದಗಲ ಮುಗಿಲಗಲ ಮಿಗೆ ಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಣಿಮುಕುಟ. ಅಗಮ್ಯ ಅಗೋಚರ ಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಆಪಾತಾಳ ನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾನಸ್ಫುರ. ರುದ್ರಾಭಿಷೇಕ ನೀವೆಲ್ಲ ಮಾಡಿಸ್ತೀರಿ ಮನೆಯೊಳಗೆ, ಅದ್ರೊಳಗೆ ಧ್ಯಾನ ಅಂತ ಬರ್ತದೆ. ಆ ಧ್ಯಾನದೊಳಗೆ ಇದೊಂದು ಶ್ಲೋಕ ಹೇಳುತ್ತಾರೆ. ಆ ಪಾತಾಳ ನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾನಸ್ಫುರ ಜ್ಯೋತಿ ಸ್ಫಾಟಿಕ ಲಿಂಗ ಮೌಳಿ ವಿಲಸತ್ ಪೂರ್ಣೆಂದ ವಾಂತಾಮೃತೈಹಿ. ಏನಾದ್ರು ಅದರ ಅರ್ಥ ಬಸವಣ್ಣನವರು ಬಹಳ ಕನ್ನಡದೊಳಗೆ ಸರಳ ಹೇಳಿಬಿಡ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ
ಏನು ನಾವು ಕಣ್ಣಿಗೆ ಏನು ಕಾಣ್ತೀವಿ ಇದೇ ದೊಡ್ಡ ಜಗತ್ತು ಅನ್ಕೊಂಡು ಬಿಡುತ್ತೀವಿ. ಅಲ್ಲ, ಇದಕ್ಕಿಂತ ಹತ್ತು ಪಟ್ಟ ಜಗತ್ತದ. ಆ ಜಗತ್ತಿಗೂ ಮೀರಿರುವಂಥ ಲಿಂಗ, ಆ ಎಲ್ಲ ಆಕಾರ ನಿರಾಕಾರಗಳಿಗೂ ಸಿಗದೇ ಇರುವಂಥ ಲಿಂಗ ನಿನ್ನ ಕೈಯೊಳಗ ಸದ್ಗುರುನಾಥ ಕೊಟ್ಟಾನಪ್ಪ. ಅಂಥ ಲಿಂಗಯ್ಯನನ್ನು ಪೂಜಿಸಿ ನೀ ಸಾರ್ಥಕ ಮಾಡಿಕೊಳ್ಳೋ ಅಂಥ ಗುರುನಾಥ ಶರಣ ಬಸವನಿಗೆ ಉಪದೇಶ ಕೊಡಾಕತ್ತಾನ. ಬಾಯಿ ತೆಗೆದ್ರೆ ಸಾಕು, ನಾವು ಲಿಂಗಾಯತರಿ ಅಂತ ಬಾಯಿ ತೆಕ್ಕೊಂಡು ಬಿಡುತ್ತೀವಿ. ಎಷ್ಟು ಮಂದಿ ಲಿಂಗ ಕಟ್ಕೊಂಡಿರಿ ಕೈ ಎತ್ತರ ನೋಡ. ಬೇಕಲ್ಲ, ಸುಮ್ಮನೆ ನಾಮಕೆ ವಾಚ್ಸೆ ಲೈಸೆನ್ಸಿಗೆ ಲಿಂಗಾಯತರ ಬೇಡ. ನಾ ಹೇಳೋದು ಅರ್ಥ ಆಯ್ತಿಲ್ಲ? ಲೈಸೆನ್ಸ್ ಸಲುವಾಗಿ ಲಿಂಗಾಯತರ ಬೇಡ, ನಿಜವಾದ ಲಿಂಗಾಯತರ ಆಗ್ರಿ. 12ನೇ ಶತಮಾನದೊಳಗ ನೆನಪಿರಬೇಕು. 12ನೇ ಶತಮಾನದೊಳಗ ಬಸವಣ್ಣನವರ ಕಾಲದೊಳಗ ಅಫ್ಘಾನಿಸ್ತಾನದಿಂದ ಒಬ್ಬ ಶರಣ ಬರ್ತಾನೆ. ಆತ ಇಸ್ಲಾಂ ಧರ್ಮದವನು. ಇಸ್ಲಾಂ ಧರ್ಮದ ಶರಣನಾಗಿರುವಂಥ ಆ ಮರುಳಶಂಕರ ದೇವರು ಸಹಿತ ಈ ನಮ್ಮ ಧರ್ಮವನ್ನು ಸ್ವೀಕರಿಸಿ ಲಿಂಗವನ್ನು ಧರಿಸ್ಕೊಳ್ತಾನೆ. ನೆನಪಿರಲಿ. ನಾವಿನ್ನೂ ಬಡದಾಡ ಸಾಯಕತ್ತೀವಿ. ಇವ ಬಾಳ, ಇವ ಹಂಗ, ಇವ ಹಿಂಗ. ನೋಡ್ರಿ, ನಮ್ಮ ಲಿಂಗಾಯತ ಧರ್ಮ ಎಷ್ಟು ದೊಡ್ಡದಿತ್ತು. ನಮ್ಮ ವೀರಶೈವ ಲಿಂಗಾಯತ ತತ್ವ ಎಷ್ಟು ದೊಡ್ಡದಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ಯದ. ಒಬ್ಬವ ಲೈಸೆನ್ಸ್ ತಗೊಂಡ. ಎದರದ ಲೈಸೆನ್ಸ? ಗನ್ ಇರ್ತಾವಲ್ಲ, ಗನ್ ನೋಡಿರಿಲ್ಲ, ಪೊಲೀಸರ ಕೈಯಾಗಿರ್ತಾವ. ಲೈಸೆನ್ಸ್ ಬೇಕಂದ ಲೈಸೆನ್ಸ್ ಹಾಕದ, ಗನ್ ತಗೊಂಡ, ಲೈಸೆನ್ಸ್ನು ಇತ್ತು ಯಾರ ಕೈಯಾಗ? ಇವನ ಕೈಯಾಗ. ಲೈಸೆನ್ಸ್ ಪಾಕಿಟ್ನಾಗ ಇಟ್ಕೊಂಡ ಜೀಪ್ ಹತ್ತದ, ಗನ್ ಮನ್ಯಾಗ ಇಟ್ಟು ಬಂದಾನ. ಎಲ್ಲಿಗೆ ಹೊಂಟ ಅಂದ್ರೆ ಕಾಡನ್ಯಾಗ ಹೊಂಟ. ಎಲ್ಲಿಗೆ? ಕಾಡ್ನ್ಯಾಗ. ಅವನ ತಲೆಯಾಗದ ಏನದ? ನನ್ನ ಹತ್ರ ಗನ್ನದ ಅಂತ. ನನ್ನ ಹತ್ರ ಗನ್ನದ. ಯಾವ ಪ್ರಾಣಿನೂ ನನಗೆ ಏನೂ ಮಾಡಂಗಿಲ್ಲ, ಯಾವ ಪಕ್ಷಿಗಳು ನನಗೇನು ಮಾಡಲ್ಲ, ಯಾವ ಕ್ರೂರ ಮೃಗಗಳು ಸಹಿತ ನನಗೇನೂ ಮಾಡಂಗಿಲ್ಲ. ನನ್ನ ಹತ್ರ ಗನ್ನದ ಅಂತ ಲೈಸೆನ್ಸ್ ಇಟ್ಕೊಂಡು ಗಾಡಿ ತೊಗೊಂಡು ಹೊಂಟ. ಹಿಂಗೆ ಒಂದು 4 ಕಿಲೋಮೀಟ್ರ್ ಕಾಡಿನಾಗ ಹೋಗೋದೇ ತಡ ಮುಂದೆ ಏನು ಬಂತು? ಹುಲಿ ಬಂತು. ಏನು ಬಂತು? ಹುಲಿ ಬರೋದೇ ತಡ ಹಿಂದೆ ನೋಡ್ತಾನ, ಗನ್ ತೆಗಿಬೇಕಂತ. ಹಿಂದೆ ಇಲ್ಲ, ಎಲ್ಲಿಟ್ಟು ಬಂದಾನ? ಮನೆಯಾಗಿಟ್ಟ. ಹಿಂದೆ ನೋಡ್ತಾನ, ಗನ್ನ ಇಲ್ಲ, ಮನೆಯಾಗಿಟ್ಟು ಬಂದಾನ. ಆ ಹುಲಿಗೆ ಹೇಳಾಕತ್ತಾನ, ಏ ಹುಲಿ, ನನ್ನ ಹತ್ರ ಗನ್ನದ, ಆದರೆ ಈಗಿಲ್ಲ, ಲೈಸೆನ್ಸ್ ಅದ, ಸುಮ್ಮನೆ ಹೋಗಂದ. ಕೇಳ್ತದೇನದ? ಲೈಸೆನ್ಸ್ ಬೇಕಾಗಿಲ್ಲ. ಅದಕ್ಕೆ ಏನು ಬೇಕಾಗ್ಯದ? ಗನ್ ಇದ್ರೆ ಅಂಜತ್ತದ ಹೊರತಾಗಿ ಲೈಸೆನ್ಸ್ ಇದ್ರೆ ಅಂಜತ್ತದ ಏನದು? ನಾವೇನಾಗಿವಂದ್ರೆ ನಾಮಕೆ ವಾಚೆ ಲೈಸೆನ್ಸ್ ಲಿಂಗಾಯತರಾಗಿ ಸುಮ್ಮನೆ ದೊಡ್ಡ ಬಾಯಿ ಮಾಡ್ತೀವಿ. ಎಷ್ಟು ದೊಡ್ಡ ಬಾಯಿ ಮಾಡ್ತೀವಿ ಅಂದ್ರೆ ಮೊಸಳಿ ಸಹಿತ ಅಷ್ಟು ದೊಡ್ಡ ತೆಗೆಲ್ಲ, ಅಷ್ಟು ದೊಡ್ಡ ಬಾಯಿ ಮಾಡಿ ಲಿಂಗಾಯತ್ರಿ ತಗೊಂಡು ಏನು ಮಾಡಿ ಕಟ್ಕೊಳ್ಬೇಕಲ್ರಿ. ಯಾವಾಗೋ ಒಬ್ಬ ಸ್ವಾಮಿಗಳು ಬರ್ತಾರೆ, ಮನೆಗೆ ಹೋಗಿರ್ತೀವಿ, ನಾತೋ ನೀತೋ ಅಂತ ಒಂದ ಲಿಂಗ ಪೋಸು ಮಂದಿ ಬಲ್ಲಿ ತಿರುಗಾಡಿ ಹೊಚ್ಚದ. ಅಲ್ಲ, ಅದು ಅಲ್ಲ ಅನ್ನೋದನ್ನೇ ಶರಣ ಬಸವೇಶ್ವರ ತಮ್ಮ ಜೀವನದುದ್ದಕ್ಕೂ ಹೇಳಿಕೊಟ್ಟ. ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ ಪರಕೆ ಪರವಾಗಿರುವ ಇಷ್ಟಲಿಂಗವು ನೋಡು 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 ಇಷ್ಟಲಿಂಗವ ನೋಡು 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 ಇಷ್ಟಲಿಂಗವ ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ ನೋಡು 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 ಇಷ್ಟಲಿಂಗವ ನೋಡು 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 ಇಷ್ಟಲಿಂಗವ. ವೇದಕ್ಕೆ ನಿಲುಕದ ಶಾಸ್ತ್ರಕ್ಕೆ ಸಿಲುಕದ ತರ್ಕಕ್ಕೆ ದಕ್ಕದ ಈ ಲಿಂಗವು ವೇದಕ್ಕೆ ನಿಲುಕದ ಶಾಸ್ತ್ರಕ್ಕೆ ಸಿಲುಕದ ತರ್ಕಕ್ಕೆ ದಕ್ಕದ ಈ ಲಿಂಗವು ಚಿಂತನಕ್ಕೆ ಚುಳುಕಾಗಿ ಮಂಥನಕ್ಕೆ
ಮಹಾಂತ ಬಸವಗೆ ಒಲಿದ ಮಹಾಲಿಂಗವು ಮಹಾಂತ ಬಸವಗೆ ಒಲಿದ ಮಹಾಲಿಂಗವು ನೋಡು ನೋಡು ನೀ ನೋಡು 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 ಇಷ್ಟಲಿಂಗವ ಜಾತಿ ಸೂತಕವಿಲ್ಲ ನಾಮ ಸೀಮೆಗಳಿಲ್ಲ ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲ ಜಾತಿ ಸೂತಕವಿಲ್ಲ ನಾಮ ಸೀಮೆಗಳಿಲ್ಲ ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲ ಇಷ್ಟಾರ್ಥಿಗಳಿಗೆಲ್ಲ ಶ್ರೇಷ್ಠವಾಗಿ ಹಲಿಂಗ ಇಷ್ಟಾರ್ಥಗಳಿಗೆಲ್ಲ ಶ್ರೇಷ್ಠವಾಗಿ ಹಲಿಂಗ ಕಷ್ಟಗಳನ್ನು ಕಳೆಯುವ ಕರಜ್ಯೋತಿಯು ಕಷ್ಟಗಳನ್ನು ಕಳೆಯುವ ಕರಜ್ಯೋತಿಯು ನೋಡು ನೋಡು ನೀ ನೋಡು 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 ಇಷ್ಟಲಿಂಗವ ನೋಡು 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 ಇಷ್ಟಲಿಂಗವ ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ ಗುರುವರ ಬಸವಣ್ಣನವರು ಕೊಟ್ಟ ಲಿಂಗವ ಇಂಥಪ್ಪ ಜಗದಗಲ ಮುಗಿಲಗಲವಾಗಿರುವಂಥ ಇಷ್ಟಲಿಂಗ ಸದ್ಗುರು ರಾಯ ನಿನಗ ಕೊಡ್ತಾನೋ ಕಂದ ಅಂತ ನಾನು ಹೇಳುತ್ತಿಲ್ಲ. ಕಲಕೇರಿಯ ಮರುಳಾರಾಧ್ಯರು ಶರಣ ಬಸವನಿಗೆ ಉಪದೇಶವನ್ನು ಕೊಡ್ತಿದ್ದಾರೆ. ಈ ಲಿಂಗ ಅಂಗದೊಳಗ ಒಂದಾಗಬೇಕು. ಈ ಅಂಗ ಲಿಂಗದೊಳಗ ಒಂದಾಗಬೇಕು. ಅಂಗ ಲಿಂಗ ಸಾಮರಸ್ಯನಾಗಬೇಕಪ್ಪ. ಅರ್ಥಾತ್ ಅಂಗವೇ ಲಿಂಗ, ಲಿಂಗವೇ ಅಂಗವಾಗಿ ಸಾಕ್ಷಾತ್ ನೀನೇ ಪರಮಾತ್ಮನಾಗಬೇಕಪ್ಪ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಬಸವಣ್ಣನವರ ವಚನ ಸುಮ್ಮನೆ ಓದಿಬಿಡಬಾರ್ದು. ಅವನ ಅರ್ಥ ಎಷ್ಟು ಚಲೋ ಹೇಳ್ತಾ. ಇದನ್ನೇ ಇರುವಾಗ ಆಧಾರವಾಗಿ ಇಟ್ಟುಕೊಂಡು ಹೇಳ್ತಿದ್ದಾರ. ಬರೀ ಪೂಜೆ ಮಾಡೋದಷ್ಟೇ ನಿನ್ನ ಧರ್ಮವಲ್ಲ. ಪೂಜೆ ಮಾಡ್ತಾ 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 ನೀನೇ ದೇವರಾಗಬೇಕಪ್ಪ. ಆಗ ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದ. ಇಲ್ಲೇ ಗದಗದ ಹತ್ತಿರ ಮುಳುಗುಂದ ಅಂತ ಬರ್ತದ. ಏನು ಮುಳುಗುಂದ? ಗ ದ ಗ ಹಿಂಗ ಓದಿದ್ರು ಗದಗನೆ, ಹಿಂಗ ಓದಿದ್ರು ಗದಗನೆ. ಏನು ತೋರಿಸ್ಕೊಡ್ತದೆ ಇದು? ಹೇ ಮನುಷ್ಯ, ನೀ ಹಿಂಗಿದ್ರು ಒಂದ ಇರಬೇಕು, ಹಿಂಗಿದ್ರು ಒಂದ ಇರಬೇಕಂತ ತೋರಿಸ್ಕೊಡ್ತದೆ ಗದಗ. ಅಂಥ ಗದಗದೊಳಗ ವೀರೇಶ್ವರ ಪುಣ್ಯಾಶ್ರಮ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ ಪ್ರೇರಣೆಯ ಮೇರೆಗೆ, ಆಶೀರ್ವಾದದ ಮೇರೆಗೆ ವೀರೇಶ್ವರ ಪುಣ್ಯಾಶ್ರಮ ಇವತ್ತು ಸ್ಥಾಪಿತ ಆಗಿರಲಿಲ್ಲ ಅಂದಿದ್ರ ಇವರಿಬ್ಬರು ನಿಮ್ಮ ಕಣ್ಣೆದುರಿಗೆ ಕಾಣುತ್ತಿರಲಿಲ್ಲ. ಅಂಥ ಗದಗ ನೆಲ ಪುಣ್ಯದ ನೆಲವಾಗ್ಯದ, ಪುಣ್ಯದ ನೆಲವಾಗ್ಯದ. ಕವಿ ಪಂಚಾಕ್ಷರಿ ಗವಾಯಿಗಳಿಂದ ಪುಟ್ಟ ರಾಜ ಕವಿ ಗವಾಯಿಗಳವರೆಗೂ ಅದರದ ಒಂದು ಶಕ್ತಿ ಓತಪ್ರೋತವಾಗಿ ಹರ್ಕೊಂಡು ಬಂದದ. ಅಂಥ ಗದಗದ ಪಕ್ಕದೊಳಗ ಮುಳುಗುಂದ ಅಂತ ಒಂದು ಊರು ಬರ್ತದೆ. ಮುಳುಗುಂದದೊಳಗ ಬಾಲಲೀಲ ಮಹಾಂತ ಶಿವಯೋಗಿಗಳು ಅಂತ ಒಬ್ಬ ಭಾಳ ದೊಡ್ಡ ಶಿವಯೋಗಿಗಳಾಗಿ ಹೋಗ್ತಾರೆ. ಆ ಬಾಲಲೀಲ ಮಹಂತ ಶಿವಯೋಗಿಗಳು, ಆ ಬಾಲಲೀಲ ಮಹಂತ ಶಿವಯೋಗಿಗಳವರು ಎಲ್ಲ ಭಕ್ತರನ್ನ ಕುರಿತು ದಿನನಿತ್ಯ 4 ಹಿತನುಡಿಗಳನ್ನು ಹೇಳಿ ಉದ್ಧರಿಸ್ತಿದ್ರು. ಒಂದು ದಿವಸ ಎಲ್ಲ ಭಕ್ತ ಸಮೂಹ ಬಂದು ಕೇಳಿಕೊಳ್ಳುತ್ತದೆ, ಯಪ್ಪ ಇಲ್ಲೇ ಉಳುವಿ ಅಂತ ಬರ್ತದ, ದಾಂಡೇಲಿಯಿಂದ ಮುಂದೆ ಉಳುವಿಯ ಚನ್ನ ಬಸವಣ್ಣನವರ ಜಾತ್ರೆಗೆ ಹೋಗೋ ನಡೀರಪ್ಪ ಅಂತ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂತ ರೆಡಿ ಆಗ್ತಾರ. ಆಯ್ತಪ್ಪ ಹೋಗುನು 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 ಅನ್ಕೊಂತ ಬಾಲಲೀಲ ಮಹಂತ ಶಿವಯೋಗಿಗಳು ಸಮಯ ಕಳೆದು ಬಿಡುತ್ತಾರ. ಇನ್ನೇನು ಒಂದು ವಾರ ಉಳಿತದೆ, 4 ದಿನ ಉಳಿತದೆ, 2 ದಿನ ಉಳಿತದೆ. ಆ ಉಳುವಿಗೆ ಹೋಗಬೇಕಂದ್ರೆ ವಾರಗಟ್ಲೆ
ಚಕ್ಕಡಿ ಕಟ್ಕೊಂಡು ಹೋಗಬೇಕು. ಇವತ್ತಿಗೂ ಅದಕ್ಕೆ ಚಕ್ಕಡಿ ಜಾತ್ರೆ ಅಂತಲೂ ಕರ್ಕೊಂಡು ಬರ್ತಾರ. ಆ ಭಾಗದೊಳಗೆ ಯಾರು ಗಾಡಿ ತಗೊಂಡು ಹೋಗಲ್ಲ. ಉಳುವಿ ಚನ್ನಬಸವೇಶ್ವರ ಜಾತ್ರೆಗೆ ಚಕ್ಕಡಿ ಕಟ್ಕೊಂಡು ಉಳುವಿಗೆ ಹೋಗ್ತಾರ. ನೆನಪಿರಬೇಕು, ಅಂಥ ಬಾಲಿಯ ಮಹಂತ ಶಿವಯೋಗಿಗಳು ಆಯ್ತು ನಾಳೆ ದಿವಸ ಐತಪ್ಪ ಅಂದಾಗ ಆಯ್ತು ನಡೀರು ಹೋಗುನು ಅಂತಾರ. ಭಕ್ತರಂತಾರೆ, ಯಪ್ಪ ಅಲ್ಲಿಗೆ ಹೋಗಕ್ಕೆ ವಾರಗಟ್ಟಲೆ ಟೈಮ್ ಬೇಕಾಗತ್ತ, ನೀವು ನೋಡಿದ್ರೆ ನಾಳೆಗೆ ಅದ, ಇವತ್ತು ಹೋಗುನಂತೀರಿ, ಹೋಗೋದು ಆಗಲ್ಲ ಅಂದಾಗ ಬಾಲಲೀಲ ಮಹಂತ ಶಿವಯೋಗಿಗಳು ಹೇಳ್ತಾರ, ಹುಚ್ಚ ಯಾಕೆ ಚಿಂತೆ ಮಾಡ್ತೀರೋ, ನಿಮಗೆ ಜಾತ್ರೆ ನೋಡ್ಬೇಕಾಗ್ಯದಿಲ್ಲ. ಹೌದಪ್ಪ ಜಾತ್ರೆ ನೋಡ್ಬೇಕಾಗ್ಯದ, ಯಾರು ಬೇಡಂತಾರ, ಬಾ ನಾಳೆ ಮುಂಜಾನೆ ಬೆಳಗಿನ ಜಾವ ಅಲ್ಲಿ ತೇರ ಎಷ್ಟಕ್ಕೆ ಇರ್ತದಲ್ಲ ಆ ಸಮಯಕ್ಕೆ ಇಲ್ಲಿ ಬಾ ಅಂತಂದಾಗ ಬಾಲಲೀಲ ಮಹಂತ ಶಿವಯೋಗಿಗಳು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗ ಅಂಗೈಯೊಳಗ ಲಿಂಗಯ್ಯನನ್ನ ಇಟ್ಟು ಅಂಗವೇ ಲಿಂಗವಾಗಿ ಲಿಂಗವೇ ಅಂಗವಾಗಿ ಸಾಮರಸ್ಯದಿಂದ ಪೂಜಾಸಕ್ತರಾಗಿದ್ದಾರೆ, ಧನಾಸಕ್ತರಾಗಿದ್ದಾರೆ. ಯಾವಾಗ ಲಿಂಗವನ್ನು ಇಕ್ಕದ ಹಾಗೆ ನೋಡ್ತಿದ್ದಾರೆ ಆನಂದ ಬಾಷ್ಪ ಸುರಿತಿದಾವ. ಯಾವಾಗ ಉಳುವಿಯೊಳಗ ತೇರ ಎಳಕ ಪ್ರಾರಂಭ ಆಗ್ತದ, ಎಲ್ಲ ಭಕ್ತರಿಗೆ ಕರೆಸ್ಕೊಂಡು ಬಂದು ಅಂಗೈಯೊಳಗ ಲಿಂಗಯ್ಯನನ್ನ ಇಟ್ಕೊಂಡು ಆ ತೇರನ್ನ ಲಿಂಗಯ್ಯನೊಳಗ ತೋರಿಸ್ತಾರ ಬಾಲಲೀಲ ಮಹಂತ ಶಿವಯು. ಅಂಥ ಲಿಂಗ ಸಾಮಾನ್ಯವಾಗಿರುವಂಥ ಲಿಂಗವಲ್ಲ. ಅಂಥ ಲಿಂಗವನ್ನು ಧರಿಸ್ಕೊಳ್ಬೇಕಪ್ಪ ನೀನು ಅಂತ ಅಲ್ಲಿ ಕಲಕೇರಿಯ ಮರುಳಾರಾಧ್ಯರು ಶರಣ ಬಸವನಿಗೆ ಉಪದೇಶವನ್ನು ಕೊಡ್ತಿದ್ದಾರೆ. ಗುರು ಮೊದಲನೆಯವನು, ಗುರುವಿನಿಂದ ಲಿಂಗ ಬರ್ತದೆ, ಲಿಂಗ ಆದ ಮೇಲೆ ಜಂಗಮ. ಜಂಗಮ ಜಗದ್ಭರಿತ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಬಸವಣ್ಣನವರು ವಚನ ಬರೀತಾರೆ, ಎಷ್ಟು ಚಲೋ. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಉದಾಹರಣೆ ಭಾಳ ಚಲೋ. ಇದು ಗಿಡ ಕಾಣ್ತದಿಲ್ಲ, ಇದು ಬ್ಯಾಸರಾಗಕತ್ತದೇನವ, ಇದು ಗಿಡ ಕಾಣಕತ್ತದಿಲ್ಲ. ಈ ಗಿಡ ಬೆಳಿಬೇಕಾಗಿತ್ತು ಅಂದ್ರೆ ನೀರು ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಬೇಕು, ಬಡ್ಡೆ ಮ್ಯಾಲೆ ಹಾಕ್ತಾರನೇ ಯಾರ್ರಿ, ಇಲ್ಲ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಆ ಗಿಡ ಭಾಳ ಚಲೋ ಬೆಳಿಬೇಕಾಗಿತ್ತು ಅಂದ್ರೆ ಬಡ್ಡಿಗೆ ನೀರು ಹಾಕಬೇಕು, ಬೇರಿಗೆ ನೀರು ಹಾಕಬೇಕು. ಹಂಗ ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವನ್ನು ನೀಡಿದ್ದಾರೆ. ಊರಾಗದಾರಿಲ್ಲ ಜಂಗಮರು, ಐನವ್ರಂತ ಕರೀತಿರ್ಲ. ಐನವ್ರಿಗೆ ಕರ್ಕೋರಿ, ಹುಣ್ಣಿ ಬಂತು, ತಮಾಷೆ ಬಂತು, ಸೋಮವಾರ ಬಂತು, ಶುಕ್ರವಾರ ಬಂತು, ಮಾರ್ಚ್. ಆ ಜಂಗಮ ಜಗದ್ಭರಿತನಾಗ್ತಾನೆ. ಅಂಥ ಜಂಗಮನಿಗೆ ಮನೆಗೆ ಕರೆಸ್ಕೊಂಡು ಪಾದವನ್ನು ತೊಳೆದು ಪಾದೋದಕವನ್ನು ಸ್ವೀಕರಿಸಿ ಮನೆಗೆಲ್ಲ ಹೊಡಿತೀರಿ. ಯಾಕ? ಆತ ಪರಮಾತ್ಮನ ಸ್ವರೂಪ ಇದ್ದಂಗ. ಅಂಥ ಜಂಗಮ ಸಾಮಾನ್ಯನಾಗಿರುವಂಥವನಲ್ಲ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವನ್ನು ನೀಡಿದರೆ. ಲಿಂಗ ಅಂದ್ರೆ ಪರಮಾತ್ಮ ಇದ್ದಂಗ. ಪರಮಾತ್ಮಗೆ ನೀವು ಊಟ ಮಾಡಿಸ್ಬೇಕಾಗಿತ್ತು ಅಂದ್ರೆ, ಪರಮಾತ್ಮಗೆ ನೀವು ಎಡಿ ಕೊಡಬೇಕಾಗಿತ್ತು ಅಂದ್ರೆ ಸುಮ್ಮನೆ ಹಿಂಗೆ ಕೈ ಮಾಡಿ ಹಿಂಗೆ ತಗೊಳ್ಳೋದಲ್ಲ. ದೇವ್ರಿಗೆ ಎಡಿ ಬಾಯಿಗೆ ಹೊಡಿ ಇದಲ್ಲ. ದೇವ್ರಿಗೆ ಎಡಿ ಕೈ ಹಿಂಗೆ ಮಾಡೋದು ಅದೇ. ಅಕಸ್ಮಾತ್ ಏನಾದರೂ ಪರಮಾತ್ಮ ಎದ್ದು ಬಂದು ತಿನ್ನೋದಾದ್ರೆ ನಾವೇನು ಕೈ ಮಾಡೋರಲ್ಲ, ಸುಮ್ಮಿಟ್ಟು ಬರೋರು. ಹೊಳ್ಳಿ ಪಟಕನ ಒಟ್ಟು ತಿನ್ನಂಗದನಂತ ಹಿಂಗೆ. ಲಿಂಗದ ಬಾಯಿ ಜಂಗಮವೆಂದು ಪರಮಾತ್ಮನಿಗೆ ನೀವೇನಾದರೂ ಪ್ರಸಾದ ಮಾಡಿಸ್ಬೇಕಾಗಿತ್ತು ಅಂದ್ರೆ, ಯಾರಿಗೆ ಪ್ರಸಾದ ಮಾಡಿಸ್ಬೇಕಂದ್ರೆ ಆ ಪರಮಾತ್ಮನ ಬಾಯಿ ಯಾವುದು ಅಂದ್ರೆ ಜಂಗಮರಿದ್ದಂಗ. ಜಂಗಮರು ಅರ್ಥಾತ್ ಐನೋರು. ಆ ಐನವರಿಗೆ ಪ್ರಸಾದ ಕೊಟ್ಟರೆ ಸಾಕು, ಪರಮಾತ್ಮಗೆ ತೃಪ್ತಿಯಾದಂಗೆ ಆಗತ್ತಪ್ಪ. ಅದಕ್ಕೆ ಜಂಗಮನ ಆರಾಧನೆಯನ್ನು ನೀನು ಮಾಡಿ. ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಲಿಂಗದ ಮುಖವೇ ಜಂಗಮ,
ಲಿಂಗದ ಶರೀರವೇ ಗುರು ಜಂಗಮವೇ ಜಗದ್ಭರಿತ ನೋಡ ಜಂಗಮವೇ ಜಗದ್ಭರಿತ ನೋಡ ಲಿಂಗದ ಮುಖವೇ ಜಂಗಮ ಲಿಂಗದ ಶರೀರವೇ ಗುರು ಆ ಜಂಗಮನ ಪಾದ ಪೂಜಕನೇ ಧನ್ಯ ನೋಡ ಧನ್ಯ ನೋಡ ಆ ಜಂಗಮನ ಪಾದ ಪೂಜಕನೇ ಧನ್ಯ ನೋಡ ಧನ್ಯ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಲಿಂಗದ ಮುಖವೇ ಜಂಗಮ ಲಿಂಗದ ಶರೀರವೇ ಗುರು ಲಿಂಗದ ಶರೀರವೇ ಗುರು ಲಿಂಗದ ಮುಖವೇ ಜಂಗಮ ಈಗ ಗುರು ಲಿಂಗ ಜಂಗಮರನ್ನ ಆರಾಧಿಸಬೇಕಪ್ಪ. ಆ ಗುರು ಲಿಂಗ ಜಂಗಮರು ಮೂರು ಏನು ಕೊಡ್ತಾರ ನಿನಗ ಅಂದ್ರ ಪಾದೋದಕ ಪ್ರಸಾದವನ್ನು ಕೊಡ್ತಾರ. ಪಾದೋದಕ ಪಾಕಾರ ಪರಮಂ ಜ್ಞಾನಂ ದೋಕಾರ ದೋಷನಾಶನಂ ದಕಾರ ಜನ್ಮ ದಹತಿ ಕಕಾರ ಕರ್ಮನಾಶನ. ಪಾದೋದಕ ಅನ್ನುವಂಥ 4 ಅಕ್ಷರ ನಮ್ಮೊಳಗ ಪರಮ ಜ್ಞಾನವನ್ನು ಉಂಟು ಮಾಡ್ತದೆ. ಗುರುವಿನ ಪಾದವನ್ನು ತೊಳೆದು ಪಾದೋದಕವನ್ನು ಸ್ವೀಕಾರ ಮಾಡಬೇಕು. ಜಂಗಮನ ಪಾದವನ್ನು ತೊಳೆದು ಜಂಗಮನ ಪಾದೋದಕವನ್ನು ಸ್ವೀಕಾರ ಮಾಡಬೇಕು. ಗುರು ಯೋಗ್ಯನಿರಬೇಕು, ಜಂಗಮ ಯೋಗ್ಯನಿರಬೇಕು. ಅಂಥವರ ಪಾದೋದಕ ಮಾತ್ರ ಸ್ವೀಕಾರ ಮಾಡಬೇಕು. ಗುರುನು ಯೋಗ್ಯನಾಗಿರಬೇಕು, ಜಂಗಮನ ಯೋಗ್ಯನಾಗಿರಬೇಕು. ಅಂಥ ಜಂಗಮರ ಅಂಥ ಗುರುವಿನ ಪಾದೋದಕವನ್ನು ಸ್ವೀಕಾರ ಮಾಡಬೇಕು. ಆ ಗುರು ಆ ಜಂಗಮ ಯಾವಾಗ ಪಾದೋದಕವನ್ನು ಕೊಡ್ತಾನೋ ಆತನಿಗೆ ನೀವು ಪ್ರಸಾದವನ್ನು ಕೊಡ್ತೀರಿ. ಯಾವಾಗ ಪ್ರಸಾದವನ್ನು ಆತ ಸ್ವೀಕರಿಸ್ತಾನೋ ಶೇಷ ಪ್ರಸಾದವನ್ನು ನಿಮಗೆ ಕೊಡ್ತಾನ. ಆ ಶೇಷ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು, ಊಟ ಅಂತ ಸ್ವೀಕಾರ ಮಾಡಬಾರ್ದು. ಆ ಪ್ರಸಾದವನ್ನು ಪ್ರಸಾದ ಅಂತಲೇ ಸ್ವೀಕಾರ ಮಾಡಬೇಕು, ಎಂಜಲ ಅಂತ ಸ್ವೀಕಾರ ಮಾಡಬಾರ್ದು. ಅಂಥ ಏನಾದರೂ ಎಂಜಲ ಅಂತ ಅನ್ಕೊಂಡ್ರಿ ಅಂದ್ರೆ ನರಕ ತಪ್ಪದಲ್ಲ ಅಂತ ಸರ್ವಜ್ಞ ಬರೆದ ಹಾಗ ಅಂಥ ಕಿಮ್ಮತ್ತಿನ ಪಾದೋದಕ ಪ್ರಸಾದವನ್ನು ಇಲ್ಲಿ ಕಲಕೇರಿಯ ಮರುಳಾರಾಧ್ಯರು ಶರಣ ಬಸವನಿಗೆ ಉಪದೇಶವನ್ನು ಕೊಡ್ತಿದ್ದಾರೆ. ಪ್ರಸಾದ ಪ್ರಸನ್ನತೆಯನ್ನು ಕೊಡ್ತದಪ್ಪ. ಅಂಥ ಪ್ರಸಾದವನ್ನು ಕೆಡಿಸಬಾರದು. ಉಂಡು ಉಳಿಸದೆ, ಕೊಂಡು ಮರುಳದೆ, ತುಂತೂರು ಹನಿಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣ ತಪ್ಪದೆ, ಮಂತ್ರ ಧ್ಯಾನವ ಮರೆಯದೆ, ತುತ್ತಿಗೊಮ್ಮೆ ಶಿವ ಶಿವ ಅಂತ ಪ್ರಸಾದ ಸ್ವೀಕರಿಸಬೇಕು. ಪ್ರಸಾದದ ಮಹತ್ವ ಎಷ್ಟದ ಸುಮ್ಮನೆ ಉದಾಹರಣೆ ಕೊಡ್ತೀವಿ. ರಾಜಸ್ಥಾನದೊಳಗೆ ನಡೆದಿರುವಂಥ ಘಟನಾ ಹೇಳ್ತೀನಿ ನಿಮಗೆ. ಹೆಂಗ ಮಠನೋ ಅಲ್ಲಿನೂ ಹಂಗೆ ಒಂದು ಮಠ. ಆ ಮಠಕ್ಕೆ ಒಬ್ಬ ಹೆಣ್ಮಗಳು ಅಳ್ಕೊಂತ ಹೋಗ್ತಾಳ. ಮಠಕ್ಕೆ ಹೋಗೋದೆ ತಡ ಸ್ವಾಮಿಗಳ ಕೇಳ್ತಾರ, ಯಾಕವ ತಂಗಿ ಏನಾಗ್ಯಾದ, ನಿನಗ ಏನಾಗ್ಯದ, ಯಾಕೆ ಅಳಕತ್ತಿ ಅಂತ ಪ್ರಶ್ನೆ ಮಾಡಿದಾಗ ಆಗ ಹೆಣ್ಮಗಳು ಹೇಳ್ತಾಳೆಪ್ಪ, ಏನಾಗ್ಯದಿಲ್ಲಪ್ಪ, ನನ್ನ ಗಂಡ ತೀರ್ಕೊಂಡ 2 ತಿಂಗಳಾಗ್ಯದ, ನನಗೆ ಮದುವೆಯಾಗಿ 1 ವರ್ಷ ಆಗ್ಯದ. ನನಗೆ ಮದುವೆಯಾಗಿ 1 ವರ್ಷ ಆಗ್ಯದ, ನನ್ನ ಗಂಡ ತೀರ್ಕೊಂಡ 2 ತಿಂಗಳಾಗ್ಯದ. ನನ್ನ ಗಂಡ 1 ಲಕ್ಷ ರೂಪಾಯಿ ಸಾಲ ಮಾಡ್ಯಾನ. ಆ ಸಾಲಗಾರ ಬಂದು ನನಗೆ ಕೇಳಾಕತ್ತನ, ಸಾಲ ಕೊಟ್ಟಾವ ಬಂದು ನನಗೆ
ಕೇಳಾಕತ್ತಾನ. ನಾ ಸಾಲ ಕೊಡಬೇಕು ಅಂದ್ರೆ ನನ್ನ ಹತ್ರ ₹1 ಇಲ್ಲ, ನಾ ದುಡಿಬೇಕು ಅಂದ್ರೆ ನನಗೆ ಇನ್ನೂ ಹೊರಗೆ ಹೋಗೋಕೆ ಐಸತ್ತಿಲ್ಲಪ್ಪ, ನಾ ಏನು ಮಾಡಬೇಕು ತಿಳಿಯಲಾಗ್ಯದ ಅಂದಾಗ, ಹುಚ್ಚಿ ಇದಕ್ಕೆ ಯಾಕೆ ನೀ ಅಳ್ತೇವ, ನಿನಗೆ ಒಳ್ಳೇದಾಗತ್ತೋ ಅಂದಾಗ ಇನ್ನೊಂದು ತಟಕ ದುಃಖ ಉಮ್ಮಳಿಸಿ ಬರ್ತದ, ನೋವಾಗ್ತದ. ನೋವಾಗಿರುವ ಸಂದರ್ಭದೊಳಗೆ ಹುಚ್ಚಿ ಯಾಕೆ ಅಳಕತ್ತೀವ, ಏನಾಗ್ಯದ ಹೇಳು ಮುಂದೆ ಅಂದಾಗ, ಯಪ್ಪ ಏನು ಹೇಳಿ, ಸಾಲ ಕೊಟ್ಟಿರುವಂಥ ಮನುಷ್ಯ ನಿನ್ನೆ ಬಂದು ಹೇಳ್ಯಾನಪ್ಪ. ಏನು ಹೇಳ್ಯಾನ, ನಾಳೆಯ ದಿವಸ ಸೋಮವಾರ ದಿನ ಬೆಳಗಿನ ಜಾವ 10 ಗಂಟೆಗೆ ನಾನು ಬರ್ತೀನಿ, ನಾನು ಕೊಟ್ಟ ₹1,00,000 ನೀ ಸಾಲ ಹೊಳ್ಳಿ ಕೊಡಲಿಲ್ಲ ಅಂದ್ರೆ ನನ್ನ ಜೊತೆಗೆ ನೀ ಮಲ್ಕೊಳ್ಬೇಕಂತ ಹೇಳಿ ಹೋಗ್ಯ. ₹1,00,000 ಕೊಡಲಿಲ್ಲ ಅಂದ್ರೆ ನನ್ನ ಜೊತೆಗೆ ನೀವು ಮಲ್ಕೋಬೇಕಂತ ಹೇಳ್ಯಾನಪ್ಪ ಸೌಕಾರ. ಬಹುಶಃ ಮಡಿವಾಳಪ್ಪಗ ಅವತ್ತ ಗೊತ್ತಿತ್ತು ಅಂತ ಅನಿಸ್ತದೆ. ಬಡವನ ಹೆಂಡತಿ ಚಲುವೆ ಇದ್ದರೆ ಸಾಲ ಕೊಡುವ, ಬಡವನ ಹೆಂಡತಿ ಚಲುವೆ ಇದ್ದರೆ ಸಾಲ ಕೊಡ್ತಾರೋ, ಲೆಕ್ಕ ಪಕ್ಕ ಇಲ್ಲದೆ ಇವರು ಖಾತೆ ನಡೆಸ್ಯಾರೋ, ಹೋತಿನಂಗ ಜೋತುಕೊಂಡು ಇಲ್ಲೇ ಕುಂತಾರೋ, ಇವರು ಹೋತಿನಂಗ ಜೋತುಕೊಂಡು ಇಲ್ಲೇ ಕುಂತಾರೋ, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳು ಮಂದಿ ಊರೊಳಗ ಹಿಡಿಯಲೋದರೋ, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳು ಮಂದಿ ಊರೊಳಗ ಹಿಡಿಯಲೋದರೋ, ಸತ್ಯ ಮಾಡೋ ಉತ್ತಮರೆಲ್ಲ ಎತ್ತವಾದರು, ಸತ್ಯ ಮಾಡೋ ಉತ್ತಮರೆಲ್ಲ ಎತ್ತವಾದರು, ಗಪ್ಪ ಹೊಡೆಯೋ ಅಪ್ಪಗಳು ಹೆಚ್ಚಿಗಾದರು, ಗಪ್ಪ ಹೊಡೆಯೋ ಅಪ್ಪಗಳು ಹೆಚ್ಚಿಗಾದರು, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳ ಮಂದಿ ಊರೊಳಗ ಹಿಡಿಯಲೋದರು. ಈಗಿನ ಕಾಲದ ಸೌಕಾರೆಲ್ಲ ಹ್ಯಾಂಗದರು, ಈಗಿನ ಕಾಲದ ಸೌಕಾರೆಲ್ಲ ಹ್ಯಾಂಗದರು, ಬಡವನ ಹೆಂಡತಿ ಚೆಲುವೆ ಇದ್ದರೆ ಸಾಲ ಕೊಡ್ತಾರೋ, ಬಡವನ ಹೆಂಡತಿ ಚೆಲುವೆ ಇದ್ದರೆ ಸಾಲ ಕೊಡ್ತಾರೋ, ಲೆಕ್ಕ ಪಕ್ಕ ಇಲ್ಲದೆ ಇವರು ಖಾತೆ ನಡೆಸ್ಯಾರೋ, ಲೆಕ್ಕ ಪಕ್ಕ ಇಲ್ಲದೆ ಇವರು ಖಾತೆ ನಡೆಸ್ಯಾರೋ, ಹೋತಿನಂಗ ಜೋತುಕೊಂಡು ಇಲ್ಲೇ ಕುಂತಾರೋ, ಇವರು ಹೋತಿನಂಗ ಜೋತುಕೊಂಡು ಇಲ್ಲೇ ಕುಂತಾರೋ, ಮಾನ್ಗೇಡಿ 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 ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಗುರುವಿನ ಮಗ ಆದ ಮ್ಯಾಲ ಹ್ಯಾಂಗಿರ್ಬೇಕು, ನೀವೆಲ್ಲ ಗುರುವಿನ ಮಗ ಆದ ಮ್ಯಾಲ ಹ್ಯಾಂಗಿರ್ಬೇಕು, ಅರಿವು ತಿಳಿದು ಮರಿವಿನ್ಯಾಗ ಬೀಳದ್ಯಾತಕೋ, ಮಚ್ಚಿಲೆ ಹೊಡಿದಾರೆಂಬುದು ತುಸು ಎಚ್ಚರಿರಬೇಕು, ಮೆಟ್ಟಿಲೆ ಹೊಡಿದಾರೆಂಬುದು ತುಸು ಎಚ್ಚರಿರಬೇಕು, ಗುರು ಮಹಂತನ ಕೂಡಿ ಮುಕ್ತಿ ಪಡಿಬೇಕು, ನೀವೆಲ್ಲ ಗುರು ಮಹಂತನ ಕೂಡಿ ಮುಕ್ತಿ ಪಡಿಬೇಕು, ಮಾನ್ಗೇಡಿ ಮಲ್ದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳ ಮಲ್ದಿ ಊರೊಳಗ ಹಿಡಿಯಲೋದರೋ, ಮಾನ್ಗೇಡಿ ಮಲ್ದಿ ಮಾನ್ಗೇಡಿ ಮಲ್ದಿ ಮಾನ್ಗೇಡಿ ಮಲ್ದಿ ಹುಟ್ಟಿ. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರು, ಉಡಾಳ ಮಂದಿ ಊರೊಳಗ. ನೋಡ್ರಿ ಆ ಮಡಿವಾಳಪ್ಪನ ಸಾಹಿತ್ಯ ಹಂಗದ. ಏನ ಕಂಡ ಉಂಡಾನ ಖಂಡ ತುಂಡ ಮಾಡಿ ಬರೆದು ಬಿಟ್ಟಾರ. ಯಾರ ಗೊಡವಿ ನನಗೇನು, ಯಾರ ಗೊಡವಿ ನನಗ್ಯಾಕೋ, ಗುರು ಮಹಂತನ ಆಶೀರ್ವಾದ ನನಗೊಂದಿದ್ದರೆ ಸಾಕು.
ಆಗ ಕಡ್ಕೋಳದ ಮಡಿವಾಳಪ್ಪ ಹೆಂಗ ಬರೆದಿಟ್ಟಿದ್ದ ಅದರಂಗನೆ ಮನುಷ್ಯ ಬಂದ ಹೇಳ್ತಾನ, 1,00,000 ರೂಪಾಯಿ ನೀನು ಬೆಳಗಿನ ಜಾವ ಕೊಡಲಿಲ್ಲ ಅಂದ್ರೆ ನನ್ನ ಜೊತೆಗೆ ನೀವು ಮಲಗಬೇಕಂದಾಗ ಕಣ್ಣೀರ ಕಪಾಳಕ್ಕ ಹಾಕೋಂತ ಬಂದಿರುವ ಹೆಣ್ಮಗಳಿಗೆ ಸ್ವಾಮಿಗಳು ಹೇಳ್ತಾರ, ತಾಯಿ ಯಾಕೆ ಚಿಂತೆ ಮಾಡ್ತೇವ, ಚಿಂತೆ ಮಾಡಬೇಡ, ಮಕ್ಕೋನಿ ಇಲ್ಲೇ ಅಂತ ಮಠದೊಳಗ ಮಲಗಿಸ್ತಾರ ಪ್ರಸಾದ ಮಾಡಿಸಿ. ಬೆಳಗಿನ ಜಾವ ಎದ್ದೇಳ್ತಾಳೆ, ಸ್ನಾನ ಮಾಡ್ತಾಳ, ದಾಸೋಹದೊಳಗ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಳ. ಯಪ್ಪ 10 ಆಗಾಕತ್ತದ, ನಾವು ಹೋಗಬೇಕಲ್ಲಪ್ಪ ಅಂದಾಗ ಸ್ವಾಮಿಗಳು ಹೇಳ್ತಾರೆ, ಹುಚ್ಚಿ ಯಾರು ಬ್ಯಾಡಂತಾರ, ಹೋಗು ದಾಸೋಹದೊಳಗೆ ಏನ ಪ್ರಸಾದ ಮಾಡಿಯಲ್ಲ ಅದೇ ಪ್ರಸಾದ ಕಟ್ಟಿಸ್ಕೊಂಡು ಬಾ ಅಂತ ಕರೆಸ್ಕೊಳ್ತಾರ. ಪ್ರಸಾದ ತಮ್ಮ ಹಸ್ತದಿಂದ ಹೆಣ್ಮಗಳ ಉಡಿಯೊಳಗ ಇಟ್ಟ ಹೇಳ್ತಾರ, ಯಾವಾಗ ಆ ಮನುಷ್ಯ ಬರ್ತಾನ ವಿಟಪುರುಷ, ಮೊದಲು ಅವನಿಗೆ ಪ್ರಸಾದ ಮಾಡಿಸ್, ಅವನಿಗೆ ಪ್ರಸಾದ ಮಾಡಿಸ್. ಆಯಿತು ಅಂತ ಹೇಳಿ ಭಾರವಾದ ಮನಸ್ಸಿನಿಂದ ದುಃಖ ತಪ್ತಳಾಗಿ ಕಣ್ಣೀರ ಕಪಾಳಕ್ಕೆ ಹಾಕುವಂತ ಮನೆಗೆ ಕೊಟ್ಟಾಳ. ಹೋಗುವ ಸಂದರ್ಭದೊಳಗ ಅಕ್ಕ ಪಕ್ಕದೊಳಗ ನಿಂತವರೆಲ್ಲ ನಿಂತು ನೋಡಾಕತ್ತಿದ್ರು, ಯಾಕೆ ಅಳಾಕತ್ತಾಳ. ದುಃಖ ತಪ್ತಳಾಗಿ ಹೋಗುವ ಸಂದರ್ಭದೊಳಗ ಯಾವಾಗ ಮನೆ ಮುಟ್ಟುತ್ತಾಳೋ, ಹೋಗಿದೊಂದು 10-15 ನಿಮಿಷಕ್ಕೆ ಆ ಮನುಷ್ಯ ಬಂದೇ ಬಿಡ್ತಾನ. ಎಲ್ಲಿ 1,00,000 ರೂಪಾಯಿ ಕೊಡು ಅಂದಾಗ, ನನ್ನ ಹತ್ರ ರೊಕ್ಕ ಇಲ್ಲ ಅಂತ. ಯಾವಾಗ ನಿನ್ನ ಹತ್ರ ರೊಕ್ಕ ಇಲ್ಲ ಅಂತಂದಿ ಅಂದ ಮ್ಯಾಲ, ನಾ ಹೇಳಿದ್ದಕ್ಕೆ ನೀ ರೆಡಿಯಾಗಂತ ಹೇಳಿ ಒಳಗೆ ಕರ್ಕೊಂಡು ಹೋಗ್ತಾನ ಮನೆಯೊಳಗೆ. ಹೋಗೋದೆ ತಡ ಹೆಣ್ಮಗಳಂತಾಳ, ತಗೋ ಇದೊಂದು ಸ್ವಲ್ಪ ಪ್ರಸಾದದ ಪ್ರಸಾದ ಮಾಡಿ ಬಾ ಅಂತ ಹೇಳಿ ಯಾವಾಗ ಮನ್ಯಾಗ ಕುಂದರ್ಸಿ ಪ್ರಸಾದಕ್ಕೆ ಕೊಟ್ಟು ಇವ ಕೈ ತೊಳ್ಕೊಳ್ಳಾಕ ಹೊರಗೆ ಹೋಗಿ ಒಳಗೆ ಬರುದ್ರ ಒಳಗಾಗಿ ಯಾವ ಕುರ್ಚಿ ಮ್ಯಾಲ ಯಾವ ಪಲ್ಲಂಗದ ಮ್ಯಾಲ ಹೆಣ್ಮಗಳ ಕುಂತಿದ್ಲೋ ಅವ ಕೈ ತೊಳ್ಕೊಂಡ ಬರುದ್ರ ಒಳಗಾಗಿ ಅವಳು ಹೆಣ್ಮಗಳಾಗಿ ಹೆಂಗೆ ಕಾಣಕತ್ತಿದ್ಲು ಅಂದ್ರೆ ಸಾಕ್ಷಾತ್ ಅವನ ತಾಯಿಯ ರೂಪ ಕಣ್ಣಂಗೆ ಕಾಣುತ್ತದೋ. ಉದ್ದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನ, ನನ್ನದು ತಪ್ಪಾಗ್ಯದ. ಹೇಳುವ ತಾತ್ಪರ್ಯ, ಪ್ರಸಾದಾಗಿ ಸ್ವೀಕಾರ ಮಾಡ್ರಿ, ಸುಮ್ಮನೆ ಪುಗುಸಟ್ಟೆ ಹಾಕ್ತಾರಂಥೇಳಿ ಹಂಗೆ ಹಾಕಿಸ್ಕೊಳ್ಳೋದು ಯಾವ ಲೆಕ್ಕ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವೇ ದೈವ, ಅನ್ನವೇ ಬ್ರಹ್ಮ ಸರ್ವಜ್ಞ ಅಂತ ಸರ್ವಜ್ಞ ಕವಿ ವಚನ ಬರಿತಾನ. ಇನ್ನೂ ಒಂದು ತುತ್ತ ಬೇಕು ಅನ್ನಿಸಿದಾಗಲೇ ಸಾಕು ಮಾಡ್ರಿ, ಆ ಪ್ರಸಾದಕ್ಕೊಂದು ಕಿಮ್ಮತ್ತು ಬರ್ತದ. ಎಷ್ಟೋ ಜನ ಇನ್ನೊಬ್ಬರು ಹೊಟ್ಟೆ ಮೇಲೆ ಬದುಕು ಮಾಡಿ ತಮ್ಮ ಹೊಟ್ಟೆ ಕಬ್ಬಣ ಬುಟ್ಟಿ ಮಾಡಿಕೊಂಡು ವಾಕಿಂಗ್ ಹೋಗ್ತಾರೆ 4 ಕಿಲೋಮೀಟ್ರ್ ಹೊಟ್ಟೆ ಕರಗಿಸ್ಕೊಳ್ಳಾಕ.